ಇವತ್ತು ಚಂದನ್ ಅನ್ನೋದ ಡಾರ್ಲಿಂಗ್ ನನ್ನ ಜೊತೆ ಇದ್ದಾರೆ ಯು ಅಂಡ್ ಮೀ ಸ್ಟುಡಿಯೋದಲ್ಲಿ. ಯು ಅಂಡ್ ಮೀ ಸ್ಟುಡಿಯೋ, ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ನಿಮಗೆ ಫೇವ್ರೆಟ್ ಅಂದರೆ ಬ್ಯಾಂಗ್ಳೂರಲ್ಲಿ ಫೇವ್ರೆಟ್ ಪ್ಲೇಸ್ ಯಾವುದು? ಫೇವ್ರೆಟ್ ಪ್ಲೇಸ್ ನಮ್ಮನೆ. ಮನೆ. ಮತ್ತು ನಿಮ್ಮ ಏನು ಹ್ಯಾಪಿಯೆಸ್ಟ್ ಪ್ಲೇಸ್ ಅಂದರೆ ನಿಮ್ಮ ಹಾರ್ಟಲ್ಲಿ ಇರ್ಬೋದು ಅಥವಾ ಒಂದು ಸೇಫ್ ಅನ್ಸೋ ಜಾಗ ಯಾವುದು? ಹಾರ್ಟಲ್ಲಿ ಇಟ್ಕೊಂಡಿರೋರು ವ್ಯಕ್ತಿ ನನ್ನ ಅರ್ಧಾಂಗಿ. ಇನ್ಯಾರಿದ್ದಾರೆ ಅವರೇ ತಾನೆ. ಸರ್, ಹೂ ಇಸ್ ಡಾರ್ಲಿಂಗ್ ಕೃಷ್ಣ? ಡಾರ್ಲಿಂಗ್ ಆಗೋದಕ್ಕಿಂತ ಮುಂಚೆ ಕೃಷ್ಣ ಹೂ ಇಸ್? ಸಿಂಪಲ್, ನಾರ್ಮಲ್, ಮಿಡಲ್ ಕ್ಲಾಸ್. ಈಗಲೂ ಅದೇ. ಫೇವ್ರೆಟ್ ವೆಕೇಶನ್ ಪ್ಲೇಸ್ ಯಾವುದು ಡಾರ್ಲಿಂಗ್ ಕೃಷ್ಣ ಅವರು? ವೆಕೇಶನ್ ಪ್ಲೇಸ್ ಯುರೋಪ್. ಯುರೋಪಲ್ಲಿ ಪರ್ಟಿಕ್ಯುಲರ್ ಜಾಗ? ಆ ಥರ ಯಾವ್ದಾದ್ರು ಯಾರೋ ಅರ್ಧಾಂಗಿ ಜೊತೆ ಹೋಗಿದ್ದು ಸವಿ ನೆನಪುಗಳು. ಇದನ್ನ ಇಷ್ಟಪಡ್ತೀನಿ. ಅದು ಥೈಲ್ಯಾಂಡ್ ಹೋಗ್ತಿರ್ತೀವಿ. ತಾಯಿನಾಡು ಯಾವ ಇವೆಲ್ಲ ಇಷ್ಟ ಆಗುತ್ತೆ. ದುಬೈ ಹೋಗ್ತಾ ಇರ್ತೀವಿ, ಅದು ಇಷ್ಟ. ನಿಮ್ಮ ಒಂದು ಅಂದರೆ ಸ್ಟಾರ್ ಸೆಲೆಬ್ರಿಟೀಸ್ ಅಂತಂದರೆ ಪರ್ಫ್ಯೂಮು, ಡಿಸೈನರ್ ಬ್ಯಾಗ್ಸು, ಡಿಸೈನರ್ ವೇರ್ಸು, ಈ ಥರ ಎಲ್ಲ ಇರುತ್ತೆ. ಸೊ ನಿಮಗೆ ಫೇವ್ರೆಟ್ ಪರ್ಫ್ಯೂಮ್ ಯಾವುದು? ಆ ಥರ ಏನಿಲ್ಲ, ಯಾವುದು ಒಳ್ಳೆ ಸ್ಮೆಲ್ ಬರುತ್ತೆ ಅಷ್ಟೇ. ಅದು ಘಮ ಘಮ ಅಂತ ಯಾರು ಚೆನ್ನಾಗಿಲ್ಲ ಅಷ್ಟೇ. ನಾನು ಅದು ಬ್ರ್ಯಾಂಡು ನೋಡಲ್ಲ. ಬಟ್ಟೆ ಕಂಫರ್ಟಬಲ್ ಅಂದರೆ ನಾನು ತುಂಬ ಬ್ರ್ಯಾಂಡ್ ಕಾನ್ಷಿಯಸ್ ಏನಿಲ್ಲ. ಎಲ್ಲ ಬ್ರ್ಯಾಂಡಲ್ಲೂ ತೊಗೊಳ್ತೀನಿ. ಅದು ಚೆನ್ನಾಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ನಾನು ಶಾಪಿಂಗ್ ಮಾಡಲ್ಲ. ನನ್ನ ಬದಲು ನಮ್ಮ ವೈಫೈ ಮಾಡೋದು. ಸೊ ಅವ್ರಿಗೆ ಯಾವುದು ಇಷ್ಟ ಆಯಿತು ತೊಗೊಂಡು. ಕೃಷ್ಣ ಅವರಿಗೆ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಯಾವುದು? ಆಲ್ ಟೈಮ್ ಫೇವ್ರೆಟ್ ಸಾಂಗ್ ನಿಮ್ಮ ಸಿನಿಮಾದಾಗಿರ್ಬೋದು, ಬೇರೆ ಸಿನಿಮಾದಾಗಿರ್ಬೋದು. ನಾದಮಯ. ಸೂಪರ್ ಅಣ್ಣವ್ರದ್ದು. ಮತ್ತೆ ನೀವು ಯಾರ ಜೊತೆನಾದ್ರು ತುಂಬಾ ಆಕ್ಟ್ ಮಾಡಬೇಕು ಅನ್ನೋ ಏನೋ ಆಕಾಂಕ್ಷೆ ಅಥವಾ ಆಸೆ ಇರುವಂತ ಆಕ್ಟರ್ ಅಥವಾ ಆಕ್ಟ್ರೆಸ್? ಆ ಥರ ಏನಿಲ್ಲ. ಅಂದರೆ ಯಾವ ಆಕ್ಟರ್ ಜೊತೆ ಹಿಂಗೆಲ್ಲ ಆಕ್ಟ್ ಮಾಡಬೇಕು ಅನ್ನೋ ಆಸೆ. ಕನ್ನಡ, ಹಿಂದಿ ಅಥವಾ ಆಲ್? ಅಲ್ಲ, ಆ ಥರದ ಆಸೆ ಇಲ್ಲ. ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡೋಕ್ಕೆ ಆಸೆ. ಯಾರು? ರಾಜ್ಕುಮಾರ್ ಇರಾನಿ ನನ್ನ ಫೇವ್ರೆಟ್ ಡೈರೆಕ್ಟರ್. ರಾಜ್ಕುಮಾರ್. ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದರೆ ಜೀವನ. ಮನಿ ಅಂದ್ರೆ ನೀಡ್ಸ್, ಬೇಸಿಕ್ ನೀಡ್. ಮನಸ್ಸು ಮುಖ್ಯನಾ, ಮನಿ ಮುಖ್ಯನಾ? ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಎರಡು ಮುಖ್ಯ. ಎರಡು ಒಂದು ಚಾಯ್ಸ್ ಮಾಡ್ಕೊಳ್ಳೋದಾದ್ರೆ ಡಿಪೆಂಡ್ಸ್ ಅಗೇನ್ ಯಾವ ವಿಷಯ ಕೇಳ್ತಾ ಇದ್ದೀವಿ ಅಂತ. ಮತ್ತೆ ಸ್ಟಾರ್ ವಾರ್ಗಳ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸಿನಿಮಾಗಳು ಬರೋದು, ಸಿನಿಮಾ ನೋಡಿದ್ರೆ. ಯಾಕೆಂದರೆ ಸಿನಿಮಾ ಚಿತ್ರರಂಗದಲ್ಲಿ ಯಾಕೆಂದರೆ ಈಗಿನ ಕಾಲದಲ್ಲಿ ತುಂಬ ಸಿನಿಮಾ ಅಂದರೆ ಥಿಯೇಟ್ರಿಗೆ ಬರೋದು ತುಂಬ ಕಡಿಮೆ ಆಗ್ತದೆ ಜನಗಳು. ಅಂಥ ಜನಗಳನ್ನ ಯಾಕೆ ಅವರ ಮೈಂಡ್ಸೆಟ್ ಬದಲಾಗಿದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಅವರನ್ನು ಆ ಸರ್ವೆ ಇನ್ನೂ ಗೊತ್ತಾಗ್ತಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ರೆ ಬಂದೇ ಬರ್ತಾರೆ. ಸೊ ಆ ಥರ ಬರ್ತಾ ಇಲ್ಲ ಅಂತ ಇಲ್ಲ. ಸುಮಾರು ಸಿನಿಮಾಗಳಿಗೆ ಈಗ ದುಡ್ಡು ಮಾಡ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳು ಬಂದು ಸಿನಿಮಾ ಸೋತಿದ್ದೇನೆ ತುಂಬ ಕಮ್ಮಿ. ನಮ್ಮ ಇಂಡಸ್ಟ್ರಿನಲ್ಲಿ, ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮ್ಮ ಬೆಸ್ಟ್ ಕುಚುಕು ಯಾರು? ಚಿಕ್ಕು ನನಗೆ ಮಿಲನ ಇಷ್ಟಾನೇ. ಲವ್ ಯು ಚಿನ್ನ. ಅವರು ನಮ್ಮ ಇಂಡಸ್ಟ್ರಿ ವೈಫ್ ಬಿಟ್ಟು ಬೇರೆ ಏನಾದರೂ ಇದ್ದಾರೆ. ತುಂಬ ಜನ ಇದ್ದಾರೆ. ಗಣೇಶ್ ಸರ್ ಮಾತಾಡ್ತಾ ಇರ್ತೀನಿ, ಸುದೀಪ್ ಸರ್ ಇದ್ದಾರೆ. ನೈಟ್ ಏನಾರು ಮಗ ಬೇಜಾರಾಗ್ತಿದೆ ಮಗ ಅಂತ ಕಾಲ್ ಮಾಡೋ ಥರ ಕುಚುಕು ಹಂಗೆ ನಮ್ಮ ರಾಹುಲ್ ಇದ್ದಾನೆ. ಸೊ ಅವನು ಮಾತಾಡ್ತೀನಿ. ಸಚಿನ್ ಚಲರಾಯ್. ಸೊ ಅವನು ನಾನು ಮಾತಾಡ್ತಾ ಇರ್ತೀನಿ. ನಮ್ಮ ಪ್ರತಾಪ ಇದ್ದಾನೆ. ಸೊ ಇದರ ಸುಮಾರು ಜನ. ನಿಮ್ಮ ಲವ್ ಮಾಕ್ಟೇಲ್ 3 ನೆಕ್ಸ್ಟ್ ಮೂವಿ. ಸೊ ಎಲ್ಲ ತಯಾರಿ ಆಗಿದೆ, ಸಿದ್ಧತೆ ಆಗಿದೆ. ಯಾವ ರೀತಿ ಬರುತ್ತೆ ಅಂದರೆ ಹೊಸ ರೀತಿನ, ಹೊಸ ಅದೇ ಕಂಟೆಂಟ್ ಇದಾಗತ್ತಾ? ಪ್ರೀತಿ ಅನ್ನೋದು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೊ ಯಾವ್ದ್ರ ಮೇಲೆ ಪ್ರೀತಿ ಮೇಲೆ ಹೋಗ್ತಾ ಇದೀನ, ಮಗು ಯಾವ್ದ್ರ ಮೇಲೆ ಹೋಗ್ತಾ ಇದೀವಿ ಅನ್ನೋದು ನೀವು ಥಿಯೇಟರ್ ನೋಡಬೇಕು. ಬಟ್ ಡೆಫಿನೆಟ್ಲಿ ಬಿಟ್ಕೊಡೋಕಂತೂ ರೆಡಿ ಇಲ್ಲ. ಒಟ್ಟಿನ ಥಿಯೇಟರ್ ನೋಡಿ ದಯಮಾಡಿ ಬಂದು ನೋಡಿ. ಬಟ್ ಅದೇ ಪಾತ್ರಗಳೇ ಕಂಟಿನ್ಯೂಷನ್ ಆಫ್ ಕತೆ. ಡೆಫಿನೆಟ್ಲಿ
ಖುಷಿ ಆಗುತ್ತೆ ನಮ್ಗೆ. ಮತ್ತೆ ಒಂದು ಲವ್ ಆಗುತ್ತಾ ಮತ್ತೆ ಏನಾದ್ರು ಒಂದು ಕ್ರಶ್ ಆಗುತ್ತಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀವಿ. ಹಂಗೆ ಕನ್ಫ್ಯೂಷನ್ ಎಲ್ಲ ಥಿಯೇಟ್ರಿಗೆ ಬನ್ನಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಏನಿರುತ್ತೆ ಅಂತ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಫಾರ್ CCL. ಥ್ಯಾಂಕ್ ಯು. CCLಗೆ ನಿಮ್ಮ ಸಂಪೂರ್ಣ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಸೊ ಹೇಗೆ ಮೂಡ್ ಬರಬೇಕು ಅಥವಾ ಹೇಗೆ ಕಪ್ ತರಬೇಕು ಅನ್ನೋದು ಐಡಿಯಾಸಲ್ಲಿದ್ರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಂಗೆ ವೈಜಾಗಿಗೂ ಬಂದು ಮ್ಯಾಚ್ ನೋಡಿ ದಯಮಾಡಿ ಟಿಕೆಟ್ ಓಡಿಸಿ ಕೊಡ್ಸೋಣ ಖಂಡಿತವಾಗಿ. ಎಷ್ಟು ಟಿಕೆಟ್ ಬೇಕು ಹೇಳಿ? 2 ಕ್ಯಾಮ್ರಾಮನ್ ನಾನು. ಇನ್ನು 10 ಟಿಕೆಟೇ ಕೊಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ವೈಜಾಗಲ್ಲಿ ಮ್ಯಾಚ್ ಇದೆ ನೋಡಿ. ನಾನು ಕೊಯಂಬತ್ತೂರಲ್ಲಿ ಅಲ್ಲೂ ಬಂದು ನೋಡಿ. ಓಕೆ ಖಂಡಿತ ನೋಡಿ. CCLಗೆ ಎಲ್ಲ ಸಪೋರ್ಟ್ ಬೇಕು. ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಕ್ರಿಕೆಟ್ ಆಡೋಕೆ ರೆಡಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಮಯನ ನಮ್ಮ ಜೊತೆ ಕಳೆದಿಕ್ಕೆ. ಥ್ಯಾಂಕ್ ಯು ಸರ್.